ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವಾಗ ಜಸ್ಟ್ ಕರೆಂಟ್ ಹೋಯ್ತು. ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವತ್ತು ಬೆಳಗ್ಗೆ ಅಡುಗೆ ಎಲ್ಲಾನು ಮುಗಿಸ್ಬಿಟ್ಟಿದ್ದೀನಿ, ಎಲ್ಲಾ ಕೆಲಸನೂ ಮುಗಿಸ್ಬಿಟ್ಟಿದ್ದೀನಿ. ಇವಾಗ ಜಸ್ಟ್ ರೈಸಿಗೆ ಇಟ್ಬಿಟ್ಟು ನನಗೆ ಮನುಗೆ ಕಾಫಿ ತಂದೆ. ಮನು ಇವಾಗ ಜಸ್ಟ್ ಇದ್ರು. ನೈಟ್ ಏನೋ ಲೇಟಾಗಿ ಮಲ್ಕೊಂಡ್ರು ಅಂತ ಅನ್ಸತ್ತೆ. ನೆನ್ನೆ ಬೇಜಾರು ಅನ್ಕೊಂಡು ಅಲ್ಲಿ ಇಲ್ಲಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ಅವ್ರ ಕೆಲಸ ಎಲ್ಲ ಪೆಂಡಿಂಗ್ ಉಳ್ಕೊಂಡಿತ್ತು, ಮಾಡ್ಕೊಂಡು ಕೂತಿದ್ರು. ನಾನು ಕೂತ್ಕೊಂಡೆ 12:45 1 ಗಂಟೆ ತನಕ ಕೂತ್ಕೊಂಡೆ. ಆಮೇಲೆ ನಿದ್ದೆ ತಡಿಯಕ್ಕೆ ಆಗ್ಲಿಲ್ಲ ನನಗೆ. ಬೆಳಗ್ಗೆ ಟೈಮ್ ಬೇಗ ಎಚ್ಚರ ಆಗತ್ತಲ್ಲ, ಸೊ ಹೋಗಿ ಮಲ್ಕೋಬಿಟ್ಟೆ. ಎಷ್ಟೊತ್ತಿಗೆ ಮಲ್ಕೊಂಡಪ್ಪ? 3 ಗಂಟೆ ತನಕ ಎಚ್ಚರ ಇದ್ದ. ಹೋಗ್ಲಿ, ಮುಗೀತಾ ಕೆಲಸಗಳು? ಓಕೆ. ಸೊ ಇವಾಗ ಜಸ್ಟ್ ಕಾಫಿ ತಂದು ಕುಡಿತಾ ಇದ್ದೀನಿ. ನಾನು ಆಸ್ ಯೂಶುವಲ್ ಹಾಲು ಅವ್ರಿಗೆ ಕಾಫಿ ಕೊಟ್ಟಿದ್ದೀನಿ. ಆದ್ರೆ ಇವತ್ತು ಪ್ಯಾನ್ ಕಾರ್ಡ್ ಆಫೀಸಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಅದಕ್ಕೆ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ. 2 hours later. ಸೊ ಅಂತೂ ಫೈನಲಿ ಡಿಸೈಡ್ ಮಾಡಿದ್ವಿ ಅಪ್ಪ, ಹೋಗಿ ಮಾಡಿಸ್ಕೊಂಡೆ ಬಂದ್ಬಿಡೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ. ಇಬ್ರು ಬ್ರೇಕ್ಫಾಸ್ಟ್ ತಿಂದಿಲ್ಲ, ಊಟನೂ ಮಾಡಿಲ್ಲ. ಅಡುಗೆ ಎಲ್ಲ ಆಗಿದೆ, ಊಟ ಮಾಡೋಕ್ಕೆ ಇಟ್ಸ್ ಟೂ ಅರ್ಲಿ, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಟ್ಸ್ ಟೂ ಲೇಟು. ಹಿಂಗಾಗಿದೆ. ಅದಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡೆ ಬಂದ್ಬಿಡೋಣ ಅಂದ್ರು ಮನು. ಓಡೋಣ ಮನು. ಆಧಾರ್ ಕಾರ್ಡ್ ಎಲ್ಲಾನು ಇಲ್ಲಿ ಚೇಂಜ್ ಮಾಡ್ತಾರಂತೆ. ನಮ್ಗೆ ಗೊತ್ತಿರಲಿಲ್ಲ ಇದು. ಆ್ಯಕ್ಚುಲಿ ನನ್ನ ಹಳೆ ಮನೆಗೆ ಹತ್ರ ಇದೆ, ಭಯಂಕರ ಕ್ಯೂ ಇದೆ ಒಳಗಡೆ, ಸುಮಾರು ಜನ ಇದೆ. ಎನಿವೇಸ್ ನಂದು ಮಾಡಿಸ್ಬೇಕಿತ್ತು, ಬಟ್ ಇವಾಗ ಆ್ಯಸ್ ನಾವು ನಂದು ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಗಳು ತಂದಿಲ್ಲ, ಅದರಿಂದ ನಾನು ಮಾಡೋಕ್ಕೆ ಹೋಗಲ್ಲ ಈಗ ಸದ್ಯಕ್ಕೆ. ಬಟ್ ಮಂಜು ಎಲ್ಲ ಡಾಕ್ಯುಮೆಂಟ್ ತಂದಿದ್ದಾಳೆ, ಅವಳದು ಇವಾಗ ಮಾತ್ರ ಚೇಂಜ್ ಮಾಡ್ಕೊತಾ ಇದ್ದೀವಿ. ಫುಲ್ಲಿ ಇನ್ನೊಂದು ವಾರ 2 ವಾರದ ಮೇಲೆ ಬಂದು ನಂದು ಎಲ್ಲ ಚೇಂಜ್ ಮಾಡಬೇಕು. ಯಾಕಂದರೆ ನಂದು ಒಂದು ದೊಡ್ಡ ಬ್ಲಂಡರೇ ಇದೆ ನನ್ನ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡಲ್ಲಿ. ಅದನ್ನು ರೆಕ್ಟಿಫೈ ಹೆಂಗೆ ಮಾಡೋದು, ಅದಕ್ಕೆ ಯಾವನು ಓಡಾಡ್ತಾನೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದೆ ಆಲ್ಮೋಸ್ಟ್ ಒಂದು ಸುಮಾರು ವರ್ಷದಿಂದ. ಬಟ್ ಈಗ ಇಲ್ಲಿ ಆಪ್ಷನ್ ಇದೆ ಅಂತ ಗೊತ್ತಾದ ಮೇಲೆ ಬಂದು ಇಲ್ಲಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ತುಂಬ ಕ್ರೌಡೆಡ್ ಏರಿಯಾ ಇದೆ ಇಲ್ಲೆಲ್ಲ, ನೋಡ್ತಾ ಇದ್ದೀರಲ್ಲ. ಮುಂದೆ ನೋಡಿ ಅಲ್ಲಿ ನಿಂತ್ಕೊಂಡು ಈ ಕ್ಲೈಮೇಟಿಗೆ ಮನೆಯಲ್ಲಿ ಏನಾದರೂ ಅವಾಗವಾಗ ಕುರುಕ್ಲು ತಿಂತಾ ಇರಬೇಕು ಅನ್ಸತ್ತಲ್ಲ, ಅದಕ್ಕೇ ಮಿಕ್ಸ್ಚರ್ಗಳು ಇಟ್ಕೊತಾ ಇದ್ದೀವಿ. ಇದೊಂದು ಮಿಕ್ಸ್ಚರ್, ಇನ್ನೊಂದು ಏನಂತೀವಿ ನಾವು, ಕಾರ್ನ್ಫ್ಲೇಕ್ಸಾ? ಹಾಂ, ಕಾರ್ನ್ಫ್ಲೇಕ್ಸ್. ಹೆಸರು ಕಾರ್ನ್ಫ್ಲೇಕ್ಸ್. ತೆಗಿ, ಇದು ಹೆಲ್ಮೆಟು. ಇದೊಂದು ಕಾರ್ನ್ಫ್ಲೇಕ್ಸ್ ತಗೊತಾ ಇದ್ವಿ. ಎಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ವಿ. ಇದು ತಗೊಂಡಿದ್ದು ನಾವು ಲಾಸ್ಟ್ ಟೈಮ್ ಇದು ತಗೊಂಡೋಗಿದ್ವಿ, ಆದರೆ ಇದರಲ್ಲಿ ಶೇಂಗಾ ಬೀಜನೇ ಜಾಸ್ತಿ ಇತ್ತು ಅಂದ್ಬಿಟ್ಟು ಈ ಸರಿ ಇದು ತಗೊಂಡಿದ್ದೀವಿ. ಒಂದು ಪಪ್ಸ್, ಎಗ್ ಪಪ್ಸ್ ಅವ್ರ ಫೇವ್ರೆಟ್. ನಿಂಗೆ ಬೇಕಾ ಎಗ್ ಪಪ್ಸ್? ನನಗೆ 2. ಇವತ್ತು ಬೆಳಗ್ಗೆ ಒಂದು 10-10:30 ಕರೆಂಟ್ ಹೋಗಿದ್ದು, ಇನ್ನೂ ಬಂದಿಲ್ಲ. ಯಾಕಪ್ಪ ಅಂತ ನೋಡಿದ್ರೆ ನಮ್ಮ ಲೇಔಟಲ್ಲಿ ಏನೋ ಕೇಬಲ್ ಎಳಿತಾ ಇದ್ದಾರೆ. ಅವ್ರ ಮನು ಇದು ಪವರ್ ಡಿಸ್ಕನೆಕ್ಟ್ ಮಾಡಿರೋದು. ಸೊ ಪ್ರಾಬಬ್ಲಿ ಇವತ್ತು ಹೋಲ್ಡೇ ಇರಲ್ವಾ ಅಂತ. ಸಾಯಂಕಾಲದವರೆಗೂ ಬರೋದು. ಏನೋ ಏನ್ ಕೇಬಲ್ ಅದು? ಕೇಬಲ್ ಎಳಿತಾವ್ರು, ಏನೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಕೇಳಿದ್ರೆ ಹೇಳ್ತಾರೆ. ಕೇಳ್ಕೊಂಡ್ಬಿಡ್ಬೇಕೀಗ. ನನಗೆ ಆಫೀಸ್ದು ಟೆನ್ಷನ್ ಇನ್ನೇನಿಲ್ಲ, ಅಷ್ಟೇನೆ. ಈಗ ಬಂದ್ರೆ ಆಂಟಿ ಹೇಳ್ತಾ ಇದ್ರು, ಇಲ್ಲಮ್ಮ ಅದು ಹಾಕ್ತಿದ್ದಾರಲ್ಲ ಅದಕ್ಕೇನೆ ಕರೆಂಟ್ ಇಲ್ಲ ಇವತ್ತು ಅಂತ. ಪಪ್ಸ್ ತಂದಿದ್ವಲ್ಲ, ತಿಂತಾ ಇದ್ದೀವಿ. ನೋಡೋಣ, ಹೋಗ್ತಾ ಇದ್ದೀನಿ ಅಲ್ಲಿಗೆ. ಏನು ಕೆಲಸ ಮಾಡ್ತಿದ್ದಾರೆ, ಎಷ್ಟೊತ್ತಾಗತ್ತೆ ಪವರ್ ಬರೋದಕ್ಕೆ ಅಂತ ಕೇಳೋದಕ್ಕೆ. ಆಲೇ 4 hours ಮೇಲೆ ಆಯಿತು, ಇನ್ನೂ ಬಂದಿಲ್ಲ ಅಲ್ಲ. ನನಗೇನೋ ಪರವಾಗಿಲ್ಲ, ಲ್ಯಾಪ್ಟಾಪ್ ಬದುಕಿರೋ ತನಕ ಕೆಲಸ ಮಾಡ್ಬೋದು. ಬಟ್ ಮನೋಗಂತೂ ಚಾನ್ಸೇ ಇಲ್ಲ ಸಿಸ್ಟಮ್ ಆನ್ ಮಾಡೋಕ್ಕೆ. ಫುಲ್ ಡೇ ಎಗ್ರೋಯ್ತು. ಸೊ ಹಂಗ ಮೊಬೈಲ್ ನೋಡ್ಕೊಂಡು ಕೂತವ್ರೆ. ಇವಾಗ ನಾನು ಮೊಬೈಲ್ ಡೇಟಾನ ಕಂಪ್ಲೀಟ್ ಆಗಿ ಕಾಪಾಡ್ಕೋಬೇಕು. ಸೊ ಅದಕ್ಕೆ ನಾನು ಮೊಬೈಲ್ನ ಟಚ್ ಮಾಡ್ತಾ ಇಲ್ಲ. ಇವಾಗ ಬೇಕಲ್ಲ, ಅಟ್ಲೀಸ್ಟ್ ಪವರ್ ಬರೋ ತನಕನಾದ್ರೂ ಮೇಂಟೈನ್ ಮಾಡಬೇಕು. ಏನ್ ಕೆಲಸ ನಡೀತಾ ಇರೋದು? ಅದೇ ಏನ್ ಕೇಬಲ್ ಇದು ಹಾಕ್ತೀರಾ? ಹಂಗಾರೆ ಇವತ್ತು ಇಡೀ ದಿನ ಇರಲ್ಲ ಪವರು? 6 ಗಂಟೆ ಕೇಬಲ್ ಹಾಕ್ತಾ ಇದಾರಂತೆ. ಅವ್ರು ಹೇಳ್ತಾ ಇರೋದು ಮೇಲ್ಗಡೆ ವೈಯರ್ಗಳು ತೆಗೆದು ಇದೇನೋ ಈ ಥರ ಕೇಬಲ್ ಹಾಕ್ತೀವಿ ಅಂತ. ಸೊ ಇವತ್ತು ಸಾಯಂಕಾಲ 6 ಗಂಟೆ ತನಕ ಕರೆಂಟ್ ಇಲ್ಲ. ಏನೇ ಸುಬ್ಲಕ್ಷ್ಮಿ, ಫುಲ್ ಖುಷಿಯಾಗಿ ಹೋಗಿದ್ದೀಯಾ? ಆಯ್ತು, ಸಾಯಂಕಾಲ 6 ಗಂಟೆ ತನಕ ಪವರ್ ಇಲ್ಲ ಅಂತ. ಟಿಪ್ ಟಾಪ್ ಆಗಿ ಫುಲ್ಲು. ಏನ್ ಮನು, ಕ್ರಾಕ್ಸ್ ನೋಡು, ವೈಟ್ ಪ್ಯಾಂಟ್ ನೋಡು, ತೊಪ್ಪೆಯಿಂದ ಹಿಡ್ದು ಫುಟ್ವೇರ್ ತನಕ ಮ್ಯಾಚಿಂಗ್. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಾ, ಈ ಸೌಂಡೇ ಬರೋದು ನನಗೆ. ಅದು ಅಲ್ಲಿ ಮಿಕ್ಸ್ ಹೊಡಿತಾ ಇದ್ದಾರೆ ನೋಡಿ, ಕಾಂಕ್ರೀಟು. ಅದೇ ಕೊರ 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 ಅಂತ ಸೌಂಡ್ ಬರೋದು ಹೊರಗಡೆ. ಕರೆಂಟ್ ಇಲ್ದಲೇ ಇರೋದು. ಮನೆ ಒಳಗಡೆ ಎಲ್ಲ ಫುಲ್ ಕತ್ಲೆ ಹೊಡಿತಾ ಇತ್ತೆ. ಮೊಬೈಲ್ ಡೇಟಾ ಕನೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಹೊರಗಡೆ ಈ ಟೈಮಲ್ಲಿ ಮಳೆ ಬೇರೆ, ಫುಲ್ ಮಳೆ ಬಿತ್ತಾ
ಎಲ್ಲ ವೆಟ್ ಸೊ ಪಾಪ ಇವಾಗ ಇವ್ರ ಕೆಲಸನೂ ಡಿಲೇ ಆಗುತ್ತೆ. ಇವ್ರ ಕೆಲಸ ಡಿಲೇ ಆದರೆ ಪವರ್ ಬರೋದು ಡಿಲೇ ಆಗುತ್ತೆ. ಸದ್ಯಕ್ಕೆ ನಮ್ಮನೆ ಮುಂದೆನೇ ಎಳಿತಾ ಇದ್ದಾರೆ ಅವಾಗ ಇಂದನು. ಮಳೆಯಲ್ಲೇ ಕೆಲಸ ಮಾಡ್ತಾ ಅವ್ರೆ. ಎಷ್ಟು ಗಂಟೆ ಆಗ್ಬೋದು ಕರೆಂಟ್ ಬರೋಕ್ಕೆ? 6 ಗಂಟೆ. 6 ಗಂಟೆ ಅಂತ ಹೇಳ್ತಾವ್ರೆ. ಅವಾಗ ಕೇಳಿದಾಗ್ಲೂ 6 ಗಂಟೆ ಅಂದರು. ಸೊ ನಾನು ಮಳೆ ಬಂತಲ್ಲ ಕೆಲಸ ಡಿಲೇ ಆಗಿರುತ್ತೆ ಅಂತ ಅಂದ್ಕೊಂಡೆ. ಅವ್ರಿಗೆ ಎಲ್ಲೋ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಅನ್ಸುತ್ತೆ. ಸೊ ಬೆಳಗ್ಗೆ 10 ಗಂಟೆಗೇನೋ ತೆಗೆದ್ರು. 6 ಗಂಟೆಗೆ ಕೊಟ್ಟರೆ ಸಾಕು. ಈಗ ಅಲ್ಲಿ ತನಕ ಹೆಂಗಾದರೂ ಮಾಡಿ ಮ್ಯಾನೇಜ್ ಮಾಡಬೇಕು ಆಫೀಸ್ ಕೆಲಸನ. ಮಳೆ ಒಳಗೆ ಕೆಲಸ ಮಾಡ್ತಾ ಅವ್ರೆ. ಮಳೆ ಬರ್ತಾನೆ ಇದೆ. 6 ಗಂಟೆ ಶಾರ್ಪ್ 6 ಗಂಟೆಗೆ ಕೊಡ್ತೀವಿ ಅಂದರು. ಟೈಮ್ ಇವಾಗ ಆಗಿದ್ದೆ 3:30. ಸೊ ಇನ್ನೊಂದು 2.5 hours ಮ್ಯಾನೇಜ್ ಮಾಡಬೇಕು. 6 ಗಂಟೆಗೆ ಕರೆಂಟು ಅಂದರು. ಟೈಮ್ 6:30 ಆಯಿತು, ಇನ್ನೂ ಕರೆಂಟ್ ಬಂದಿಲ್ಲ. ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು. ಮಧ್ಯಾಹ್ನ ಮಳೆ ಬಂತಲ್ಲ, ಅವ್ರ ಕೆಲಸ ಏನಾದರೂ ಮುಗಿದಲ್ಲೇ ಲೇಟಾಗಿ ಕರೆಂಟ್ ಕೊಡ್ತಾರಾ ಅಂತ ಪರದಾಡ್ತಾ ಇದ್ದೀನಿ. ನಂದು ಮೊಬೈಲ್ ಡೇಟಾನು ಖಾಲಿ ಆಗೋಯ್ತು. ಮನುದೆಲ್ಲೋ ಇನ್ನೊಂದು 30% ಮೊಬೈಲ್ ಡೇಟಾ ಇದೆ, ಅದನ್ನು ಕನೆಕ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಒಂದು 1/2 hour ಬ್ರೇಕ್ ತೊಗೊಂಡು ಬರೋಣ. ಅಷ್ಟೊತ್ತಿಗೆ ಏನಾದರೂ ಪವರ್ ಬರತ್ತಾ ಬೈ ಲಕ್ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸಿ. ಮನು ಆಲ್ರೆಡಿ ಅಲ್ಲಿ ವೆಯ್ಟ್ ಮಾಡ್ತಾ ಅವರೇ. ಏನಪ್ಪಾ ಹೋಣ ವಾಕಿಂಗು? ಇನ್ನೇನು ಮಾಡೋದು, ಅಲ್ಲಿ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಅಲ್ಲಿ ನೋಡಿ ಯಾರು ಬಂದ. ಯಾರಮ್ಮ ಅದು? ಬಿಚ್ಚಿ ಮೋನುಗೆ. ಮೋನು ಒಬ್ಬರೇ ಕಾಣಿಸೋದು ನಿನಗೆ, ನಾನು ಕಾಣಿಸಲ್ವಾ? ಗಾಳಿ ಅಂತ ಸೈಕಲ್ ಬಿಚ್ಚಿ ಕೊಡು ಮನೆಗೆ. ಬಿಚ್ಚಿ ಏನೋ ಸುಮ್ಮನೆ ಫಾರ್ಮಾಲಿಟಿಗೆ ಹೇಳೋರು, ನೀನು ಬಂದೇ ಬಿಟ್ಟ ಅಂತಾನೆ. ಬೇಡ ಬೇಡ, ನೀನು ತಿನ್ನು. ಅಲ್ಲೇ ಬಿಚ್ಚಿ ತಿನ್ನು. ಬಾಯ್. ಏನೋಪ್ಪ ಅಪರೂಪಕ್ಕೆ ಬಾಯಿ ಅಂದ್ಬಿಟ್ಟು ಯೂಶ್ವಲಿ ಹೇಳಲ್ಲ. ನಾವು ವಾಕಿಂಗ್ ಬಂದರೆ ಓಡ್ ಬರ್ತಾನೆ. ಕೇಬಲ್ ನೋಡಿ ಹಿಂಗೆ 1 6-7 ವಯರ್ಗಳು ಎಳ್ದಿದ್ರ ಮನು. ಆ ಥರ ಅಲ್ಲಿ ಎಳ್ದಿದ್ದಾರಲ್ಲ, ಆ ಥರ ಒಂದು 7-8 ವಯರ್ಗಳು ಎಳ್ದಿರೋರು ಇವಾಗ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದೇ ಒಂದು ಕೇಬಲ್ ಹಾಕಿದ್ದಾರೆ. ಅದರಲ್ಲಿ ಒಂದಿದೆ 3 ಕೇಬಲ್ನ ಟ್ವಿಸ್ಟ್ ಮಾಡಿ ಕಟ್ಟಿದ್ದಾರೆ. ಸೊ ಇವಾಗ ಇದು ಗ್ರೌಂಡಲ್ಲಿ ತಗೊಂಡು ಹೋಗ್ತಾರೆ ಅನ್ನೋದೇನೋ ಟಾಕ್ಸ್ ಇತ್ತಲ್ಲ, ಅದು ಇಲ್ವಾ? ಇದು ಹೈ ಟೆನ್ಷನ್ ವಯರ್ ಈಗಿಲ್ಲ, ಮುಂದೆ ಫ್ಯೂಚರಲ್ಲಿ. ನಮ್ಮ ಏರಿಯಾನಲ್ಲೆಲ್ಲ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ಗಳು ಮಾಡ್ಬಿಟ್ಟವ್ರೆ. ಎಕ್ಸೆಪ್ಟ್ ಎಲೆಕ್ಟ್ರಿಕ್ಕು ಇನ್ನೆಲ್ಲಾನು ಅಂಡರ್ ಗ್ರೌಂಡ್ ಪೈಪ್ ಲೈನು. ಡ್ರೈನೇಜ್ ಪಕ್ಕದಲ್ಲೇ 2 ಅಡಿದೋ 3 ಅಡಿದೋ ಇದು ಹೊಡೆದಿದ್ದಾರೆ. ಎವ್ರಿ ಕಾರ್ನರಲ್ಲಿ ಕೊಟ್ಟಿರ್ತಾನೆ ಚೇಂಬರ್ ಟೈಪು. ಸೊ ಏನೇ ಇದಾಯಿತು ಅಂದ್ರೂ ಈಗ ಹಳ್ಳ ತೋಡಂಗಿಲ್ಲ. ಈ ವಯರ್ ಓನ್ಲಿ ವಯರ್ ಎಕ್ಸ್ಚೇಂಜ್ ಈಗ ಅಷ್ಟೇ. ಈ ಚೇಂಬರ್ ಓಪನ್ ಮಾಡ್ತಾನೆ, ಆ ಚೇಂಬರ್ ಓಪನ್ ಮಾಡ್ತಾನೆ, ಇಲ್ಲಿಂದ ಅಲ್ಲಿಗೆ ಓಪನ್ ಮಾಡಿಬಿಟ್ಟು ವಯರ್ನ ಎಳಿತಾನೆ, ಅದನ್ನ ಬಿಸಾಕ್ತಾನೆ, ಇನ್ನೊಂದು ವಯರ್ ಕನೆಕ್ಟ್ ಮಾಡ್ತಾರೆ. ಹಂಗೆ ಎವ್ರಿಥಿಂಗ್ ಇನ್ನು ಮುಂದಕ್ಕೆ ಇನ್ನೊಂದು 10 yearsಗೆ ಬೇರೆ ಥರನೇ ಇರುತ್ತೆ ಸಿಸ್ಟಮ್. ಬಂದು ಹಣ್ಣಂತ ನಿಂತ್ಕೊಬಿಡ್ಲ. ಅವಳಲ್ಲಿ ಗಬ್ಬಲೆಲ್ಲ ಬಿದ್ದು ಬರ್ತಾಳೆ ಮನು. ಪಾಪ ಓಡ್ಬಿಡ್ತಾಳೆ ಈಗ ಠಣ್ಣ ಅಂತ. ಅಬ್ಬ ಫೈನಲಿ ಕರೆಂಟ್ ಬಂದಪ್ಪ. ಹೋಗಿದ್ ಕಣ್ ಬಂದಂಗಾಯ್ತು ಇವಾಗ ನಮಗೆ. ಮನು ಪವರ್ ಬಂದಿದೆ ತಡ, ಹೋಗಿ ಎಲ್ಲ ಸಿಸ್ಟಮ್ ರೆಡಿ ಮಾಡ್ಕೊಂತವ್ರೆ. ಬೆಳಗ್ಗೆಯಿಂದನೂ ಸಿಸ್ಟಮ್ ಟಚ್ಚೇ ಮಾಡಿಲ್ಲ. ಏನ್ ಮನು ಓಡ್ ಬಂದು ಸಿಸ್ಟಮ್ ರೆಡಿ ಮಾಡ್ಕೊಂತ ಇದೀಯಾ? ಮೊಬೈಲ್ ಚಾರ್ಜ್ ಇಲ್ಲ ಏನು. ನಂದೂ ಅಷ್ಟೇ, ಮೊಬೈಲ್ ಚಾರ್ಜ್ ಇನ್ನೇನು ಹೋಗಿದೆ. ಅದಕ್ಕೆ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಬಿಟ್ರೆ ಈಗ ಈಸಿ ಆಗುತ್ತೆ. ಕುತ್ಕೊಂಡು ಒಂದಷ್ಟು ಮಿಕ್ಸ್ಚರ್ ಖಾಲಿ ಮಾಡಿದ್ರು ಇಬ್ರು. Check out this close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back.